ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ಒಂದು ಸೂಪರ್ ಆದ ಅದ್ದೂರಿಯಾದ ಜಾಪನೀಸ್ ಮೂವಿನೇ ನೋಡ್ತಾ ಇದೀವಿ. ಬಿಗ್ ಬಾಸ್ ಮನೆ ಗೊತ್ತಲ್ವಾ? ಸ್ಕ್ವಿಡ್ ಗೇಮ್ ಸೀರೀಸ್ ನೋಡಿರ್ತೀರಾ ಅಲ್ವಾ? ಆ ತರದ ಒಂದು ಮೂವಿ. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬಾ ಕ್ಯೂರಿಯಸ್ ಆಗಿರುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ಇನ್ಸೈಟ್ ಮಿಲ್ ಅನ್ನೋ ಜಾಪನೀಸ್ ಮೂವಿನೇ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಹುಡುಗ, ಇವನೇ ಈ ಮೂವಿಯ ಹೀರೋ ಕಿರಾ. ನಮ್ಮ ಹುಡುಗನಿಗೆ ಕೆಲಸ ಇಲ್ಲ ಪಾಪ, ಸೊ ಕೆಲಸ ಹುಡುಕ್ತಾ ಇರ್ತಾನೆ. ಕೈಯಲ್ಲಿ ₹1 ಹಣ ಕೂಡ ಇಲ್ಲ. ಆದ್ರಿಂದ ಒಂದು ಅಂಗಡಿಗೆ ಬಂದು ಅಲ್ಲಿರುವ ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್ ಅಲ್ಲಿ ಹುಡುಕ್ತಾ ಇದ್ದಾನೆ, ಏನಾದ್ರೂ ಕೆಲಸ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಹಾಗೆ ಹುಡುಕ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋ ಜೊತೆ ಚಿಕ್ಕದ್ರಲ್ಲಿ ಸ್ಕೂಲ್ ಓದಿದ್ದ ಒಂದು ಹುಡುಗಿ ಬರ್ತಾಳೆ. ಇವಳೇ ಈ ಮೂವಿಯ ಹೀರೋಯಿನ್ ಅಂತ ಹೇಳ್ಬೋದು. ಈ ಹುಡುಗಿಯ ಹೆಸರು ಆನಾ. ಹೇ ಕಿರಾ, ಹೇಗಿದ್ಯಾ? ಚೆನ್ನಾಗಿದ್ಯಾ? ತುಂಬಾ ದಿನ ಆಯ್ತು ನಿನ್ನನ್ನ ನೋಡಿ, ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಹುಡುಗಿ ಮಾತಾಡ್ಸ್ಬೇಕಾದ್ರೆ ನಮ್ಮ ಹುಡುಗನು ತುಂಬಾನೇ ಆಶ್ಚರ್ಯವಾಗ್ಬಿಟ್ಟು, ಹೇಗಿದ್ಯಾ ಆನಾ? ತುಂಬಾ ದಿನ ಆಯ್ತು ನಿನ್ನನ್ನು ನೋಡಿ, ನೋಡೋಕೆ ಸೂಪರ್ ಆಗಿದ್ಯಾ. ನಿನಗೇನು ಒಳ್ಳೆ ಕೆಲ್ಸದಲ್ಲಿ ಇರ್ತೀಯ ಅನ್ಸುತ್ತೆ, ಆದ್ರೆ ನನ್ನನ್ನ ನೋಡು, ನನಗೆ ಕೆಲ್ಸನೇ ಇಲ್ಲ, ಸುಮ್ನೆ ಬೀದಿ ಸುತ್ತಾಡ್ತಾ ಇದ್ದೀನಿ. ಅದಕ್ಕೆ ಆನಾ, ಏನು ಕೆಲ್ಸ ಇಲ್ವಾ? ಕೆಲ್ಸ ಇಲ್ಲ ಅಂದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದು ತಾನೆ. ಇನ್ನ ಒಂದು ವಾರದಲ್ಲಿ ಒಂದು ಗೇಮ್ ಸ್ಟಾರ್ಟ್ ಆಗ್ತಾ ಇದೆಯಂತೆ. ಅದ್ರಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಿ ವಿನ್ ಮಾಡಿ ಬಿಟ್ರೆ $1 ಮಿಲಿಯನ್ ಅನ್ನ ಕೊಡ್ತಾರೆ ಅಂತೆ. ಅಂದ್ರೆ ಇಂಡಿಯನ್ ರುಪೀಸ್ ಲೆಕ್ಕದಲ್ಲಿ ₹8 ಕೋಟಿ. ಆ ಗೇಮಿಗಾಗಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ, ನೀನು ಬರ್ತೀಯಾ ಗೇಮಿಗೆ ಅಂತ ಹೀರೋಯಿನ್ ಕರಿಬೇಕಾದ್ರೆ ಇದನ್ನ ನಮ್ಮ ಹೀರೋ ಕೇಳಿದ ತಕ್ಷಣ ತುಂಬಾನೇ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು, ನಾನು ಆ ಗೇಮಿಗೆ ಬರ್ಬೋದಾ, ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಹಾ ಹೌದು, ನೀನು ಪಾರ್ಟಿಸಿಪೇಟ್ ಮಾಡಬಹುದು, ಬಾ ನಾನು ನಿನ್ನನ್ನ ಜಾಯಿನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಅದೇ ತರ ಸ್ವಲ್ಪ ದಿನದ ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಗೇಮ್ ನಡೆಯುವ ಜಾಗಕ್ಕೆ ಒಂದು ಕಾರ್ ಅಲ್ಲಿ ಹೋಗ್ತಾ ಇದ್ದಾರೆ. ಅದೇ ತರ ಕಾರ್ ಒಳಗಡೆ ಇನ್ನ ಸ್ವಲ್ಪ ಜನ ಆ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕೂಡ ಬರ್ತಾ ಇದ್ದಾರೆ. ಹೀಗೆ ಇರ್ಬೇಕಾದ್ರೆ ಆ ಕಾರು ಒಂದು ಸೆಂಟರ್ ಆಫ್ ದಿ ಫಾರೆಸ್ಟ್ ಒಳಗಡೆ ಬಂದು ನಿಲ್ಲುತ್ತೆ. ಅಂದ್ರೆ ಮಧ್ಯದ ಕಾಡು ಒಳಗಡೆ ಬಂದು ನಿಲ್ಲುತ್ತೆ. ಅಲ್ಲಿ ನೋಡಿದ್ರೆ ಒಂದು ಬಂಕರ್ ತರ ಇದೆ. ಆ ಬಂಕರ್ ಒಳಗಡೆನೆ ಇವ್ರುಗಳಿಗೆ ಗೇಮ್ಸ್ ಗಳು ನಡೆಯುತ್ತೆ ಅನ್ಸುತ್ತೆ. ಸರಿ, ಓಕೆ, ಒಳಗಡೆ ಏನಿದೆ ಅಂತ ಎಲ್ಲರೂ ಹೋಗಿ ನೋಡ್ತಾರೆ. ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅದು ಒಂದು ಮನೆ ರೀತಿ ಇದೆ. ಅದು ಮಾತ್ರ ಇಲ್ಲ, 10 ದಿನ ಇವ್ರುಗಳು ಅಲ್ಲಿ ಸ್ಟೇ ಆಗಿ ಸರ್ವೈವ್ ಆಗ್ಬೇಕು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಕ್ಯಾಮೆರಾ ಇರುತ್ತೆ. ಹೇಳ್ಬೇಕು ಅಂದ್ರೆ ನಮ್ಮ ಬಿಗ್ ಬಾಸ್ ಮನೆ ಇದೆಯಲ್ಲ, ಅದೇ ತರ. ಹೀಗಿರ್ಬೇಕಾದ್ರೆ 10 ದಿನ ಮನೆಯಲ್ಲಿ ಯಾರು ಕೊನೆವರೆಗೂ ಸರ್ವೈವ್ ಆಗಿ ಇರ್ತಾರೋ ಅವರೇ ವಿನ್ನರ್. ಅವರಿಗೇನೆ $1 ಮಿಲಿಯನ್ ಅನ್ನ ನಾವು ಕೊಡ್ತೀವಿ ಅಂತ ಅಲ್ಲಿ ಒಂದು ಫಾರ್ಮ್ ಅಲ್ಲಿ ಬರ್ದಿರುತ್ತೆ. ಅದನ್ನ ಓದುತ್ತಾರೆ ಎಲ್ಲರೂ ಖುಷಿ ಆಗ್ತಾರೆ. ಖಂಡಿತ ನಾವೇ ವಿನ್ ಮಾಡೋದು ಅಂತ ಅವರವರ ಮನಸ್ಸಲ್ಲಿ ಒಬ್ಬೊಬ್ಬರು ಥಿಂಕ್ ಮಾಡ್ಕೋತಾರೆ. ಆದ್ರೆ ಏನ್ ಟಾಸ್ಕ್ ಅನ್ನ ಕೊಡ್ತಾರೆ, ನಾವೇನ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಕೂಡ ಅವ್ರಿಗೆ ಯಾರಿಗೂ ಇಲ್ಲ. ಯಾಕೆ ನಮ್ಮ ಕೈಯಲ್ಲಿ ಸರ್ವೈವ್ ಮಾಡೋಕೆ ಆಗಲ್ವಾ ಅನ್ನೋ ತರ ಯೋಚನೆ ಮಾಡ್ಕೊಂಡೆ ಕೆಳಗಡೆ ಬರ್ತಾರೆ. ಅಲ್ಲಿ ಒಂದು ರೂಮ್ ಇದೆ. ಆ ರೂಮ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಆಟೋಮೆಟಿಕ್ ಆ ರೂಮ್ ಡೋರ್ ಕ್ಲೋಸ್ ಆಗ್ಬಿಡ್ತಾ ಇದೆ. ಒಳಗಡೆ ನೋಡಿದ್ರೆ ಒಂದು ಟೈಮಿಂಗ್ ರನ್ ಆಗ್ತಾ ಇದೆ. ಒಂದು ವಾರಕ್ಕೆ ಬೇಕಾದ ಟೈಮ್ ರನ್ ಆಗ್ತಾ ಇದೆ. ಅದೇ ತರ ಕೆಳಗಡೆ ಒಂದು ಟೈಮ್ ರನ್ ಆಗ್ತಾ ಇದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ತರ ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಫೋನು, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದನ್ನು ಒಳಗಡೆ ತಗೊಂಡು ಹೋಗೋ ಹಾಗೆ ಇಲ್ಲ. ಸೇಮ್ ಬಿಗ್ ಬಾಸ್ ರೂಲ್ ತರಾನೇ. ಹೀಗೆ ಇರ್ಬೇಕಾದ್ರೆ ಅಲ್ಲಿ 10 ಗೊಂಬೆಗಳು ಇರೋದನ್ನ ನೋಡ್ತಾರೆ. ಈ ಗೊಂಬೆಗಳು ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇವಾಗ ಒಳಗಡೆ ಬಂದಿದ್ದಾರೆ ಅಲ್ವಾ 10 ಜನ, ಅವ್ರಗಳನ್ನೇ ಈ 10 ಗೊಂಬೆಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿದ್ರೆ ಒಬ್ಬ ಸ್ಪೆಕ್ಸ್ ಹಾಕಿರುವ ಡಾಕ್ಟರ್. ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನನ್ನ ಹೆಂಡತಿ. ನಾವಿಬ್ಬರು ಸೇರಿನೇ ಈ ಗೇಮಿಗೆ ಬಂದಿದೀವಿ. ನಾವಿಬ್ಬರು ಖಂಡಿತ ಈ ಗೇಮ್ ಅನ್ನ ವಿನ್ ಮಾಡಿ $1 ಮಿಲಿಯನ್ ಅನ್ನು ವಿನ್ ಮಾಡ್ತೀವಿ ಅಂತ ತುಂಬಾ ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ಡಾಕ್ಟರ್. ಆಮೇಲೆ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಅವನಿಗೆ ಕಾಲೇಜ್ಗೆ ಫೀಸ್ ಕಟ್ಟೋಕೆ ಕೂಡ ಹಣ ಇರಲ್ಲ, ತುಂಬಾನೇ ಕಷ್ಟದಲ್ಲಿದ್ದಾನೆ. ಅದಕ್ಕಾಗಿ ಈ ಗೇಮ್ ಅನ್ನ ಆಟ ಆಡೋಕೆ ಬಂದಿದ್ದಾನೆ ಹುಡುಗ. ಆಮೇಲೆ ಒಬ್ಬಳು ಓಲ್ಡ್ ಲೇಡಿ, ನಂತರ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರಿಗೆ ಅವರ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗ್ಬಿಟ್ಟಿದೆ, ಸೊ ಈ ಗೇಮಿಗೆ ಬಂದಿದ್ದಾರೆ. ನೆಕ್ಸ್ಟ್ ಒಂದು ಮಾಡೆಲಿಂಗ್ ಹುಡುಗಿ, ನೋಡೋಕೆ ಚೆನ್ನಾಗೇ ಇದ್ದಾಳೆ. ಆದ್ರೆ ಆ ಹುಡುಗಿ ಯಾರ ಜೊತೆನೂ ಮಾತಾಡ್ತಾನೆ ಇಲ್ಲ, ಒಬ್ಬೊಂಟಿಯಾಗಿ ಇರ್ತಾ ಇದ್ದಾಳೆ, ಸೈಲೆಂಟ್ ಆಗಿ ಇರ್ತಾ ಇದ್ದಾಳೆ. ಅದೇ ತರ ಒಬ್ಬ ಹುಡುಗ ಸ್ಪೆಕ್ಸ್ ಹಾಕೊಂಡಿದ್ದಾನೆ. ಅವನು ಕೂಡ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರ್ತಾ ಇದ್ದಾನೆ. ಅದು ಮಾತ್ರ ಇಲ್ಲ, ಇನ್ನೊಬ್ಬ ಹುಡುಗ ರೆಡ್ ಜಾಕೆಟ್ ಹಾಕೊಂಡಿದ್ದಾನೆ. ಇವನನ್ನ ನೋಡಿದ್ರೆ ಸುಮ್ನೆನೆ ಇರ್ತಾ ಇಲ್ಲ, ಎಲ್ಲರ ಜೊತೆನೂ ವಟ 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 ಅಂತ ಮಾತಾಡ್ತಾನೆ ಇದ್ದಾನೆ. ಆದ್ರೆ ಅಲ್ಲಿರೋರು ಯಾರು ಅವನ್ ಮಾತಾಡೋದನ್ನೇ ಕೇರೆ ಮಾಡಲ್ಲ. ಕೊನೆಯದಾಗಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇವಾಗ ಟೋಟಲ್ ಆಗಿ 10 ಜನ ರೂಮ್ ಗೆ ಬಂದಾಯ್ತು. ಹಾಗೆ ಎಲ್ಲರೂ ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಒಂದು
ರೋಬೋಟ್ ವಾಯ್ಸ್ ಕೇಳುತ್ತೆ. ಏನು ಅಂತ ನೋಡಿದ್ರೆ ಆ ಗೊಂಬೆಗಳಿತ್ತಲ್ವಾ ಅದ್ರಲ್ಲಿ ಒಂದು ಗೊಂಬೆನೇ ಮಾತಾಡ್ತಾ ಇರೋದು. ಏನು ಅಂತ ನೋಡಿದ್ರೆ ಇವ್ರುಗಳನ್ನ ಸುತ್ತ ಒಂದು ರೋಬೋಟ್ ವಾಲ್ ಅಲ್ಲಿ ಕನೆಕ್ಟ್ ಆಗಿದೆ. ಅದು ಅಲ್ಲಿಗೆ ಬಂದು ರಾತ್ರಿ 10 ಗಂಟೆ ಮೇಲೆ ಯಾರಾದ್ರೂ ಅವರವರ ರೂಮ್ ಅನ್ನ ಬಿಟ್ಟು ಹೊರಗಡೆ ಸುತ್ತಾಡ್ತಾ ಇದ್ರೆ ಅವರನ್ನ ಈ ಗೇಮ್ ಬಿಟ್ಟು ನಾವು ಕಳಿಸ್ಬಿಡ್ತೀವಿ ಅಂತ ಹೇಳುತ್ತೆ. ಇದನ್ನ ಕೇಳಿದ ಮೇಲೇನೆ ಅಲ್ಲಿರೋ ಜನ ಎಲ್ಲರೂ ಒಂದು ಸೀರಿಯಸ್ ಮೂಡ್ಗೆ ಬರ್ತಾರೆ. ಏನು ಗೇಮ್ ಅನ್ನ ಬಿಟ್ಟು ನಮ್ಮನ್ನ ಕಳಿಸ್ಬಿಡ್ತಾರ, ಹಾಗಾದ್ರೆ $1 ಮಿಲಿಯನ್ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಇವಾಗ ಎರಡನೇ ರೂಲ್, ಈ 10 ಜನರಲ್ಲಿ ಯಾರಾದ್ರೂ ಒಬ್ಬರು ಸತ್ತೋಗ್ಬಿಟ್ರೆ ಮಿಕ್ಕಿರೋರು ಎಲ್ಲರೂ ಸೇರಿನೇ ಯಾರು ಆ ಕಿಲ್ಲರ್ ಅನ್ನೋದನ್ನ ಕಂಡುಹಿಡಿಬೇಕು. ನಿಮ್ಮಲ್ಲಿ ಒಬ್ಬರು ಡಿಟೆಕ್ಟಿವ್ ಆಗಿರ್ಬೋದು. ಆ ಡಿಟೆಕ್ಟಿವ್ ಯಾರು ಮರ್ಡರರ್ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಸೇರಿ ಅವರಿಗೇನೆ ವೋಟ್ ಮಾಡ್ಬೇಕಾದ್ರೆ ಆ ಕ್ರಿಮಿನಲ್ ಅನ್ನ ಹಿಡಿದು ಜೈಲಿಗೆ ಹಾಕ್ಬಹುದು. ಅಕಸ್ಮಾತ್ ಆ ಡಿಟೆಕ್ಟಿವ್ ಕರೆಕ್ಟ್ ಆಗಿ ಕ್ರಿಮಿನಲ್ ಅನ್ನ ಕಂಡುಹಿಡಿದಿದ್ರೆ ಅವರಿಗೆ ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ಸ್ ಗಳು ಸಿಗುತ್ತೆ ಅಂತ ಹೇಳುತ್ತೆ. ಮೂರನೇ ರೂಲ್ ಏನು ಅಂದ್ರೆ ಈ ಗೇಮ್ 1 ವಾರದಲ್ಲಿ ಸ್ಟಾಪ್ ಆಗುತ್ತಂತೆ. ಇಲ್ವಾ ಕೊನೆದಾಗಿ ಯಾರು ಇಬ್ಬರು ಕೊನೆದಾಗಿ ಜೀವಂತವಾಗಿದ್ದಾರೋ ಆವಾಗ ಈ ಗೇಮ್ ಫಿನಿಶ್ ಆಗುತ್ತಂತೆ. ಹಾಗೆ ಹೇಳಿದ ತಕ್ಷಣ ಇದನ್ನ ಕೇಳಿ ಜನ ಎಲ್ಲರೂ ಗಾಬರಿ ಆಗ್ತಾರೆ, ಟೆನ್ಷನ್ ಆಗ್ತಾರೆ. ಏನ್ರು ಹೇಳ್ತಾ ಇದ್ದೀರಾ, ಹಾಗಾದ್ರೆ ನಮ್ಮನ್ನೆಲ್ಲ ಕೊಂದ್ಬಿಡ್ತೀರಾ, ಕೊನೆದಾಗಿ ಜೀವಂತವಾಗಿರೋರು ಮಾತ್ರನೇ ವಿನ್ನರ ಅಂತ ಎಲ್ಲರೂ ಟೆನ್ಷನ್ ಆಗ್ಬೇಕಾದ್ರೆ ಆವಾಗ ನಮ್ಮ ಹೀರೋನೇ ಎಲ್ಲರೂ ಒಂದು ನಿಮಿಷ ನಿಧಾನವಾಗಿರಿ, ಏನಕ್ಕೂ ಹೆದರ್ಕೋಬೇಡಿ, ಹಾಗೆಲ್ಲ ನಮ್ಮನ್ನ ಸಾಯಿಸೋಕೆ ಆಗಲ್ಲ, ಇವ್ರುಗಳು ಸುಮ್ನೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರನ್ನು ಸಮಾಧಾನ ಮಾಡ್ತಾನೆ. ಆಮೇಲೆ ಎಲ್ಲರಿಗೂ ಒಂದು ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ಆ ಕಾರ್ಡ್ ಅನ್ನ ಯೂಸ್ ಮಾಡಿ ಎಲ್ಲರೂ ಸಪರೇಟ್ ಒಂದು ರೂಮ್ ಅಲ್ಲಿ ಹೋಗಿ ಸ್ಟೇ ಆಗಬಹುದು. ಅದೇ ತರ ಎಲ್ಲರೂ ಅವರವರ ಕಾರ್ಡ್ ಗಳನ್ನ ತಗೋತಾರೆ. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಅಲ್ಲೇ ಸಣ್ಣ ಪುಟ್ಟ ಗೇಮ್ಸ್ ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಆಟ ಆಡ್ತಾ ಇರ್ತಾರೆ. ಸೇಮ್ ಬಿಗ್ ಬಾಸ್ ಮನೆ ರೀತಿನೇ ಇರುತ್ತೆ. ಅಲ್ಲಿ ಕಿಚನ್ ಇರುತ್ತೆ. ಆ ಕಿಚನ್ ಅಲ್ಲಿ ಓಲ್ಡ್ ಲೇಡಿ ಮತ್ತೆ ಮಾಡೆಲಿಂಗ್ ಹುಡುಗಿ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಅಡುಗೆ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ರೆಡ್ ಜಾಕೆಟ್ ಹಾಕೊಂಡಿರುವ ಹುಡುಗ ಬರ್ತಾನೆ. ಅಲ್ಲಿಗೆ ಬಂದು ಅಲ್ಲಿರುವ ಓಲ್ಡ್ ಲೇಡಿ ಹತ್ರ, ಎಕ್ಸ್ಕ್ಯೂಸ್ ಮಿ ಓಲ್ಡ್ ಲೇಡಿ, ನಿಮ್ಮನ್ನ ನಾನು ಟಿವಿ ನ್ಯೂಸ್ ಅಲ್ಲೆಲ್ಲ ನೋಡಿದೀನಲ್ಲ, ನೀವು ಯಾವ್ದೋ ದೊಡ್ಡ ಸೀರಿಯಲ್ ಕಿಲ್ಲರ್ ಅಂತಲ್ಲ, ಹೌದಾ ನಿಜಾನಾ, ನೀವು ಸೀರಿಯಲ್ ಕಿಲ್ಲರಾ ಅನ್ನೋ ತರ ಹುಡುಗ ಮಾತಾಡ್ಬೇಕಾದ್ರೆ ಆ ಓಲ್ಡ್ ಲೇಡಿ ಹಾಗೆ ಟೆನ್ಷನ್ ಆಗ್ತಾರೆ, ಗಾಬರಿ ಆಗೋಗ್ತಾರೆ. ಆದ್ರಿಂದ ಅಲ್ಲಿರುವ ಮಾಡೆಲಿಂಗ್ ಹುಡುಗಿಗೆ ಕೂಡ ಓಲ್ಡ್ ಲೇಡಿ ಮೇಲೆ ಸ್ವಲ್ಪ ಡೌಟ್ ಬರೋಕೆ ಶುರು ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಡಾಕ್ಟರ್ ಮತ್ತೆ ಅವರ ಹೆಂಡತಿ ಇಬ್ಬರು ಮಾತಾಡ್ಕೋತಾ ಇದ್ದಾರೆ. ನೋಡ್ದ ಹೇಗೆ ಎಲ್ಲರನ್ನು ನಾವು ಡಾಕ್ಟರೇ ಅಂತ ಹೇಳಿ ನಂಬಿಸ್ದೆ, ಆದ್ರೆ ನಿಜವಾಗ್ಲೂ ನಾವು ಯಾರು ಅಂತ ಇವ್ರುಗಳಿಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅನ್ನೋ ತರ ಮಾತಾಡ್ಕೊಂಡೆ ನಗಾಡ್ಕೊಂಡು ಬರ್ತಾ ಇದ್ದಾರೆ ಈ ಡಾಕ್ಟರ್ ಕಪಲ್ಸ್. ಹಾಗೆ ಬರ್ತಾನೆ ಇರ್ಬೇಕಾದ್ರೆ ಆ ರೆಡ್ ಜಾಕೆಟ್ ಹುಡುಗ ಅಲ್ಲಿಗೂ ಓಡಿ ಬಂದು, ಸರ್ ನಾನು ನಿಮ್ಮ ಹತ್ರ ಒಂದು ಹೇಳ್ಬೇಕು, ಅದೇ ಸೈಲೆಂಟ್ ಆಗಿ ಒಬ್ಬ ಹುಡುಗ ಸ್ಪೆಕ್ಸ್ ಹಾಕೊಂಡಿದ್ನಲ್ಲ ಅವನ ಬಗ್ಗೆ ನಾನು ಹೇಳ್ಬೇಕು, ಅವನೊಬ್ಬ ದೊಡ್ಡ ಸೀರಿಯಲ್ ಕಿಲ್ಲರ್, ನನಗೆ ಗೊತ್ತು, ನಾನು ನ್ಯೂಸ್ ಚಾನೆಲ್ಸ್ ಅಲ್ಲಿ ಅವನನ್ನು ನೋಡಿದೀನಿ ಅಂತ ಇವ್ರುಗಳ ಹತ್ರ ಬಂದು ಬೇರೆ ಏನೋ ಕಥೆಯನ್ನ ಹೇಳ್ತಾ ಇದ್ದಾನೆ ಈ ರೆಡ್ ಜಾಕೆಟ್. ಇವನ ಪ್ಲಾನ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡೋಣ. ನೆಕ್ಸ್ಟ್ ಬಿಸ್ನೆಸ್ ಮ್ಯಾನ್ ಹಾಗೆ ಪ್ಯಾಸೇಜ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಬ್ಲಡ್ ಇರೋದನ್ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಹತ್ರ, ಇದಕ್ಕೂ ಮುಂಚೆನೆ ಈ ಮನೆಯಲ್ಲಿ ಬೇರೆ ಯಾರೋ ಆಟ ಆಡಿದ್ದಾರೆ ಅನ್ಸುತ್ತೆ, ಇಲ್ಲಿ ಏನೋ ತಪ್ಪಾಗಿದೆ, ನನಗೇನೋ ಸಮಥಿಂಗ್ ರಾಂಗ್ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಸರ್ ನೀವ್ ಏನಕ್ಕೂ ಹೆದರ್ಕೋಬೇಡಿ, ಇದು ಜಸ್ಟ್ ಬರೀ ಗೇಮ್ ಅಷ್ಟೇ, ಇದ್ರಲ್ಲಿ ಬೇರೆ ಏನೂ ಇರಲ್ಲ ಅಂತ ಮತ್ತೆ ನಮ್ಮ ಹೀರೋ ಅವರನ್ನ ಸಮಾಧಾನ ಮಾಡ್ತಾನೆ. ಅದೇ ತರ ಟೈಮ್ ಕೂಡ 10 ಗಂಟೆ ಆಗ್ಬಿಟ್ಟಿದೆ. ಸೊ 10 ಗಂಟೆ ಆಗಿದ ತಕ್ಷಣ ಎಲ್ಲರೂ ಅವರವರ ರೂಮ್ ಒಳಗಡೆ ಇರಬೇಕು, ಹೊರಗಡೆ ಇರಬಾರ್ದು ಅಲ್ವಾ. ಆದ್ರಿಂದ ಎಲ್ಲರೂ ಅವರವರಿಗೆ ಅಂತ ಅಲೋಕೇಟ್ ಮಾಡಿರ್ತಾರೆ ಅಲ್ವಾ ರೂಮ್ಸ್ ಅನ್ನ, ಅಲ್ಲಿಗೆ ಹೋಗ್ತಾರೆ. ಅದೇ ತರ ನಮ್ಮ ಹೀರೋ ಅವನ ರೂಮಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಒಂದು ಬಾಕ್ಸ್ ಇದೆ. ಏನಿದು ಬಾಕ್ಸ್ ಅಂತ ಅದನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ಒಂದು ವೆಪನ್ ಇದೆ, ಕಬ್ಬಿಣ ರಾಡ್ ಮುಂದೆ ಶಾರ್ಪ್ ಆಗಿದೆ. ಏನಿದು, ಇದನ್ನ ಏನಕ್ಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ನಮ್ಮ ಹೀರೋ ಕನ್ಫ್ಯೂಸ್ ಆಗ್ತಾ ಇರ್ತಾನೆ. ಆವಾಗ ಅದೇ ಸಮಯದಲ್ಲಿ ಅಲ್ಲಿ ಒಂದು ಫೈಲ್ ಇರುತ್ತೆ, ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಈ ವೆಪನ್ ಅನ್ನ ಯೂಸ್ ಮಾಡಿ ನೀವು ನಿಮ್ಮನ್ನ ಕಾಪಾಡ್ಕೋಬಹುದು, ಇಲ್ವಾ ಯಾರನ್ನ ಬೇಕಾದ್ರೂ ಸಾಯಿಸಬಹುದು ಅನ್ನೋ ತರ ಹಾಕಿದೆ. ಅದನ್ನ ನಮ್ಮ ಹೀರೋ ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತಾನೆ. ಅಯ್ಯೋ ಇವೆಲ್ಲ ನನಗೆ ಬೇಡ ಅಂತ ವೆಪನ್ ಅನ್ನ ಅಲ್ಲೇ ಇಟ್ಬಿಟ್ಟು ನಮ್ಮ ಹೀರೋ ಮಲ್ಗೋಕೆ ಹೋಗ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಬೇಗ ಬಂದು ಗಾಬರಿಯಾಗಿ ನಮ್ಮ ಹೀರೋನ ಎಬ್ಬಿಸ್ತಾಳೆ. ಅಲ್ಲಿರುವ ವೆಪನ್ ಅನ್ನು ನೋಡ್ಬಿಟ್ಟು, ಇದೇ ತರ ನನ್ನ ರೂಮ್ ಅಲ್ಲಿ ಕೂಡ ಒಂದು ವೆಪನ್ ಇತ್ತು, ನನ್ನ ರೂಮ್ ಅಲ್ಲಿ ಮಾತ್ರ ಇಲ್ಲ, ಎಲ್ಲರ ರೂಮ್ ಅಲ್ಲೂ ಇದೇ ತರ ವೆಪನ್ಸ್ ಗಳಿದೆ, ಜೊತೆಗೆ ನೋಟ್ಸ್ ಕೂಡ ಇತ್ತು, ಇದರಿಂದ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಬರುತ್ತಾ ಅಂತ ಇಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ಹೊರಗಡೆ ಜೋರಾಗಿ ಯಾರೋ ಕಿರ್ಚ್ಕೋತಾ ಇದ್ದಾರೆ. ಯಾರು ಅಂತ ಹೊರಗಡೆ ಬಂದು ನೋಡಿದ್ರೆ ಆ ರೆಡ್ ಜಾಕೆಟ್ ಹುಡುಗ ಸೊತ್ ಹೋಗಿ ಬಿದ್ದಿದ್ದಾನೆ. ಎಲ್ಲರ ಹತ್ರನೂ ಹೋಗಿ ಇವರು ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತಾ ಇದ್ದ ಹುಡುಗ ನೋಡಿದ್ರೆ ಅವನೇ ಸತ್ತು ಬಿದ್ದಿದ್ದಾನೆ. ಇವನನ್ನ ಯಾರು ಕುಂದಿರ್ಬಹುದು, ಯಾರು ಸಾಯಿಸಿರ್ಬಹುದು ಅಂತ ಎಲ್ಲರೂ ಗಾಬರಿಯಾಗಿ ಟೆನ್ಷನ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಆವಾಗ ಸೈಲೆಂಟ್ ಆಗಿ ಇರ್ತಾ ಇದ್ನಲ್ವಾ ಒಬ್ಬ ಹುಡುಗ, ಅದೇ ಸ್ಪೆಕ್ಸ್ ಹಾಕೊಂಡು ಅವನು ಸುಮ್ನೆ ನಗಾಡ್ತಾ ನಿಂತಿದ್ದಾನೆ. ಇಲ್ಲಿರೋರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ನಡುಗೋಗ್ಬಿಟ್ಟಿದ್ದಾರೆ. ಆವಾಗ ಅಲ್ಲಿಗೆ ಆ ರೋಬೋಟ್ ಬಂದು ಆ ಸೊತ್ತೋಗಿ
ಆಗಿ ಬಿದ್ದಿದ್ದಾನೆ ಅಲ್ವಾ ರೆಡ್ ಜಾಕೆಟ್, ಅವನ ಡೆಡ್ ಬಾಡಿಯನ್ನ ಹಾಗೆ ಎಲ್ಲಿಗೋ ತಗೊಂಡು ಹೋಗುತ್ತೆ. ಇವ್ರುಗಳು ಹಿಂದೆನೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ 8 ಕೊಫಿನ್ ಬಾಕ್ಸ್ ಗಳಿವೆ. ಅಂದ್ರೆ ಇವ್ರುಗಳಲ್ಲಿ 8 ಜನ ಸಾಯ್ತಾರೆ ಅನ್ನೋದು ಇವ್ರುಗಳಿಗೆ ಗೊತ್ತಾಗುತ್ತೆ. ಸೊ ಹೆದರ್ಕೋತಾ ಇದ್ದಾರೆ, ಹೊರಗಡೆ ಹೋಗೋಕ್ಕೂ ಆಗಲ್ಲ, ಡೋರ್ ಬೇರೆ ಕ್ಲೋಸ್ ಆಗಿದೆ. ಅದು ಮಾತ್ರ ಇಲ್ಲ, ಇವಾಗ ಒಂದು ಮರ್ಡರ್ ಬೇರೆ ಆಗ್ಬಿಟ್ಟಿದೆ. ಆ ಮರ್ಡರ್ ಅನ್ನ ಯಾರು ಮಾಡಿದ್ರು ಅಂತಾನು ಗೊತ್ತಾಗ್ತಾ ಇಲ್ಲ. ಇವಾಗ ಮರ್ಡರ್ ಅನ್ನ ಯಾರು ಮಾಡಿದ್ರು ಅಂತ ಯಾರಾದ್ರೂ ಒಬ್ಬರು ಡಿಟೆಕ್ಟಿವ್ ಆಗಿ ಪೋಸ್ಟ್ ಅನ್ನ ತಗೊಂಡು ಕರೆಕ್ಟ್ ಆಗಿ ಕಂಡಿಡಿದ್ರೆ ಅವರಿಗೆ ಬೋನಸ್ ಪಾಯಿಂಟ್ ಸಿಗುತ್ತೆ. ಅದು ಮಾತ್ರ ಇಲ್ಲ, ಇವಾಗ ಸೊತೋಗಿದ್ದಾನೆ ಅಲ್ವಾ ರೆಡ್ ಜಾಕೆಟ್, ಅವನ ಮನೆಗೆ ಕೂಡ ಹಣ ಡಬಲ್ ಆಗಿ ಹೋಗುತ್ತೆ. ಸೊ ಎಲ್ಲರೂ ಗಾಬರಿ ಆಗ್ತಾ ಇರ್ಬೇಕಾದ್ರೆ ಆವಾಗ ಡಾಕ್ಟರ್ ಈ ಹುಡುಗನೇ ಸುಮ್ನೆ ನಗಾಡ್ತಾ ಇದ್ದಾನೆ, ಮೇ ಬಿ ಇವನೇ ಮರ್ಡರರ್ ಆಗಿ ಇರ್ಬೇಕು ಅಂತ ಹೇಳ್ತಾರೆ. ನೀನೇ ಕಣು ಮರ್ಡರ್ ಅನ್ನ ಮಾಡಿರ್ಬೇಕು, ನೀನ್ ತಾನೇ ನಗಾಡ್ತಾ ಇದ್ದಿದ್ದು, ಹಾಗಾದ್ರೆ ನೀನೇ ಕೊಲೆ ಮಾಡಿರೋದು ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋನೇ ಇಲ್ಲ ಇಲ್ಲ ಇವನು ಮರ್ಡರ್ ಮಾಡಿರೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ನನಗೆ ಒಂದು ಐಡಿಯಾ ಇದೆ, ಎಲ್ಲರೂ ನಿಮ್ಮ ನಿಮ್ಮ ವೆಪನ್ ಅನ್ನ ತೋರಿಸಿ, ಇವನನ್ನ ಯಾರೋ ಗನ್ನಿಂದಾನೇ ಶೂಟ್ ಮಾಡಿ ಸಾಯಿಸಿದ್ದಾರೆ. ಸೊ ಗನ್ ಅನ್ನ ಯಾರು ಇಟ್ಟಿದ್ದಾರೋ ಅವರೇ ಈ ಮರ್ಡರ್ ಅನ್ನ ಮಾಡಿರ್ಬೇಕು, ನಿಮ್ಮ ನಿಮ್ಮ ವೆಪನ್ಸ್ ಗಳನ್ನ ತೋರಿಸಿ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅಲ್ಲಿರೋರು ಯಾರುವೇ ಅವರವರ ವೆಪನ್ಸ್ ಗಳನ್ನ ತೋರಿಸ್ತಾನೆ ಇಲ್ಲ. ಯಾಕೆ ಅಂದ್ರೆ ಇವಾಗ ಅವ್ರಗಳ ವೆಪನ್ಸ್ ಗಳನ್ನ ತೋರಿಸಿ ಬಿಟ್ರೆ ಯಾರ ಹತ್ರ ವೀಕ್ ಆದ ವೆಪನ್ ಇದೆಯೋ ಅದನ್ನ ತಿಳ್ಕೊಂಡ ಕಿಲ್ಲರು ಈಸಿಯಾಗಿ ಅವರನ್ನ ಕೊಂದು ಬಿಡಬಹುದು ಅಲ್ವಾ. ಆದ್ರಿಂದ ಎಲ್ಲರೂ ಹೆದರ್ಕೊಂಡು ಬೇಡ ಬೇಡ ಅಂತ ವೆಪನ್ ಅನ್ನ ತೋರಿಸ್ತಾ ಇಲ್ಲ. ಬೇಡ ಬೇಡ ಅದೆಲ್ಲ ಬೇಡ, ನಾವು ವೋಟ್ ಇಂದ ಸೆಲೆಕ್ಟ್ ಮಾಡೋಣ ಯಾರು ಈ ಮರ್ಡರ್ ಅನ್ನ ಮಾಡಿರ್ತಾರೆ ಅಂತ ಕಂಡು ಹಿಡಿಯೋಣ. ನಾವು ಈ ಸ್ಪೆಕ್ಸ್ ಹಾಕೊಂಡಿರುವ ಹುಡುಗನೇ ಮರ್ಡರ್ ಮಾಡಿರ್ತಾನೆ ಅಂತ ವೋಟ್ ಹಾಕ್ತಿವಿ, ನೀವು ಯಾರ್ಯಾರಿಗೆ ಹಾಕ್ತಿರೋ ಹಾಕಿ ಅಂತ ಕೇಳ್ಬೇಕಾದ್ರೆ ಎಲ್ಲರೂ ಸ್ಪೆಕ್ಸ್ ಹಾಕೊಂಡಿರೋ ಹುಡುಗನನ್ನೇ ಸೆಲೆಕ್ಟ್ ಮಾಡ್ತಾರೆ, ಅವನಿಗೇನೆ ವೋಟ್ ಹಾಕ್ತಾರೆ. ಅಷ್ಟೇ ಅಲ್ಲಿಗೆ ರೋಬೋಟ್ ಬಂದು ಈಸಿಯಾಗಿ ಅವನನ್ನ ಹಿಡ್ಕೊಂಡು ತಗೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ತಾ ಇದೆ. ಆಮೇಲೆ ನಮ್ಮ ಹೀರೋ ಅವನ ರೂಮಿಗೆ ಬರ್ತಾನೆ, ನೋಡಿದ್ರೆ ಅವನ ವೆಪನ್ ಬಾಕ್ಸ್ ಓಪನ್ ಆಗಿದೆ. ಏನು ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ವೆಪನ್ ಅನ್ನ ತೆಗೆದುಬಿಟ್ಟು ಯಾರೋ ಗನ್ನನ್ನ ಇಟ್ಟಿದ್ದಾರೆ. ಅಷ್ಟೇ ನಮ್ಮ ಹುಡುಗ ನರ್ವಸ್ ಆಗ್ಬಿಡ್ತಾನೆ, ಯಾರೋ ನನ್ನ ವೆಪನ್ ಅನ್ನ ತಗೊಂಡು ಅವರ ವೆಪನ್ ಅನ್ನ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರಲ್ಲ, ವೆಪನ್ ಅನ್ನ ಚೇಂಜ್ ಮಾಡಿ ಬಿಟ್ಟಿದ್ದಾರಲ್ಲ, ಈ ಮರ್ಡರ್ ಕೇಸ್ ಅನ್ನ ನನ್ನ ಮೇಲೆ ಟ್ವಿಸ್ಟ್ ಮಾಡ್ತಾ ಇದ್ದಾರೆ, ಟರ್ನ್ ಮಾಡ್ತಾ ಇದ್ದಾರೆ ಅಂತ ಹೆದರ್ಕೋತಾ ಇರ್ತಾನೆ ನಮ್ಮ ಹೀರೋ. ಆಮೇಲೆ ಅವನಿಗೆ ಸಡನ್ ಆಗಿ ಒಂದು ಐಡಿಯಾ ಬರುತ್ತೆ, ಇವಾಗ ಒಬ್ಬನನ್ನ ಹಿಡಿದು ಜೈಲಿಗೆ ಹಾಕಿದ್ದಾರೆ ಅಲ್ವಾ, ಅದೇ ಆ ಸೈಲೆಂಟ್ ಸ್ಪೆಕ್ಸ್ ಹುಡುಗ. ಸುಮ್ನೆ ಅವನ ರೂಮಿಗೆ ಹೋಗಿ ಅವನ ವೆಪನ್ ಬಾಕ್ಸ್ ಅನ್ನ ಚೆಕ್ ಮಾಡಿ ನೋಡೋಣ, ಖಂಡಿತ ಅದರಲ್ಲಿ ಗನ್ನೇ ಇರಬೇಕು ಅಂತ ಎಲ್ಲರೂ ಅವನ ರೂಮಿಗೆ ಬಂದು ಅದೇ ತರ ವೆಪನ್ ಬಾಕ್ಸ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಏನುವೇ ಇಲ್ಲ. ಹಾಗಾದ್ರೆ ಖಂಡಿತ ಅವನು ಕಿಲ್ಲರ್ ಆಗಿರಲ್ಲ, ನಮ್ಮ ಒಳಗಡೆನೆ ಇದಾರೆ ಆ ಕಿಲ್ಲರ್. ನಾವು ಎಲ್ಲರೂ ತುಂಬಾನೇ ಹುಷಾರಾಗಿರ್ಬೇಕು, ಆ ಕಿಲ್ಲರ್ ಯಾರು ಅಂತ ನಾವು ಕಂಡುಹಿಡಿಬೇಕು ಅಂತ ಒಬ್ಬರಿಗೊಬ್ಬರು ಸೈಲೆಂಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಸ್ಪ್ರೆಡ್ ಮಾಡ್ಕೋತಾರೆ. ಆಮೇಲೆ ನಮ್ಮ ಹೀರೋಯಿನ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಸೈಲೆಂಟ್ ಆಗಿ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಾನೆ, ಈ ತರ ನನ್ನ ವೆಪನ್ ಅನ್ನ ಚೇಂಜ್ ಮಾಡಿಬಿಟ್ಟು ಗನ್ನನ್ನ ಮಡಗಿದ್ದಾರೆ, ಯಾರೋ ಚೇಂಜ್ ಮಾಡಿ ಇಟ್ಬಿಟ್ಟಿದ್ದಾರೆ, ನನಗೆ ಭಯ ಆಗ್ತಾ ಇದೆ, ನಾನ್ಗೇನ್ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಓಕೆ ಹೆದರ್ಕೋಬೇಡ, ನೀನು ತುಂಬಾನೇ ಒಳ್ಳೆಯವನು ಅಂತ ನನಗೆ ಗೊತ್ತು, ನಾವು ಇದನ್ನ ತಾಳ್ಮೆಯಿಂದಾನೇ ಡೀಲ್ ಮಾಡೋಣ, ವೆಯ್ಟ್ ಮಾಡು ಅಂತ ನಮ್ಮ ಹೀರೋನ ಸಮಾಧಾನ ಮಾಡ್ತಾಳೆ. ಆಮೇಲೆ ನಮ್ಮ ಹೀರೋ ನೈಟ್ ಅವನ ರೂಮಿಗೆ ಬಂದ ಮೇಲೆ ಆ ಗನ್ನಲ್ಲಿ ಎಷ್ಟು ಬುಲೆಟ್ಸ್ ಇದೆ ಅಂತ ಚೆಕ್ ಮಾಡಿ ನೋಡ್ತಾನೆ. ಹಾಗೆ ಚೆಕ್ ಮಾಡಿ ನೋಡ್ಬೇಕಾದ್ರೆ 6 ಬುಲೆಟ್ಸ್ ಕರೆಕ್ಟ್ ಆಗಿದೆ, ಆ ಗನ್ನಿಂದ ಯಾವುದೇ ಬುಲೆಟ್ಸ್ ಅನ್ನು ಯೂಸ್ ಮಾಡೇ ಇಲ್ಲ. ಸೊ ನಮ್ಮ ಹೀರೋ ಕಂಡಿಡ್ದು ಬಿಟ್ಟ, ಖಂಡಿತ ಈ ಗನ್ ಅನ್ನು ಯೂಸ್ ಮಾಡಿ ಅವನನ್ನ ಯಾರು ಸಾಯಿಸಿಲ್ಲ, ಹಾಗಾದ್ರೆ ಬೇರೆ ಯಾರ ಹತ್ರನೋ ಇನ್ನೊಂದು ಗನ್ ಇದೆ, ಅವರೇ ಈ ಮರ್ಡರ್ ಅನ್ನ ಮಾಡಿರ್ಬೇಕು ಅಂತ ನಮ್ಮ ಹೀರೋ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಓಲ್ಡ್ ಲೇಡಿ ಸರಿ ಓಕೆ ಇವಾಗ ಒಂದು ಮರ್ಡರ್ ಆಗ್ಬಿಟ್ಟಿದೆ, ಆ ಮರ್ಡರ್ ಅನ್ನ ಯಾರು ಮಾಡಿದ್ದಾರೆ ಅಂತ ಒಂದು ಡಿಟೆಕ್ಟಿವ್ ಆಗಿ ನಾವು ಫಸ್ಟ್ ಕಂಡುಹಿಡಿದು ಹೇಳ್ಬೇಕಾದ್ರೆ ನಮಗೆ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ, ಬೋನಸ್ ಪಾಯಿಂಟ್ಸ್ ಗಳು ಸಿಗುತ್ತೆ. ಸೊ ಫಸ್ಟ್ ನಾವೇ ಎಲ್ಲರಿಗಿಂತ ಮುಂಚೆ ಆ ಮರ್ಡರ್ ಅನ್ನ ಯಾರು ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಅವರ ರೂಮ್ ಇಂದ ಸೈಲೆಂಟ್ ಆಗಿ ಹೊರಗಡೆ ಬಂದು ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಅಷ್ಟೇ ಅವರ ತಲೆಗೆ ಯಾರೋ ಮೊಳೆ ಹೊಡೆದು ಸಾಯಿಸ್ತಾ ಇದ್ದಾರೆ, ಯಾರು ಅಂತ ನೋಡ್ಬೇಕಾದ್ರೆ ಹಾಗೆ ಕ್ಯಾಮ್ರಾ ಹಿಂದೆ ಝೂಮ್ ಔಟ್ ಆಗುತ್ತೆ. ನೋಡಿದ್ರೆ ನಮ್ಮ ಮಾಡೆಲಿಂಗ್ ಹುಡುಗಿ, ನಮ್ಮ ಸುಂದರವಾದ ಹುಡುಗಿ ಕೈಯಲ್ಲಿ ನೈಲ್ ಗನ್ ಅನ್ನ ಹಿಡಿದಿದ್ದಾಳೆ, ಮೇ ಬಿ ಇವಳೇ ದೊಡ್ಡ ಮರ್ಡರರ್ ಅನ್ಸುತ್ತೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ, ಎಲ್ಲರೂ ಹೊರಗಡೆ ಬಂದು ನೋಡ್ಬೇಕಾದ್ರೆ ಆ ಓಲ್ಡ್ ಲೇಡಿ ಸತ್ತು ಬಿದ್ದಿದ್ದಾರೆ. ಅವರ ಡೆಡ್ ಬಾಡಿಯನ್ನು ನೋಡಿದ ತಕ್ಷಣ ಅಲ್ಲಿರೋ ಎಲ್ಲರಿಗೂ ನಮ್ಮ ಹೀರೋಯಿನ್ ಮೇಲೇನೆ ಡೌಟ್ ಬರ್ತಾ ಇದೆ. ಯಾಕೆ ಅಂದ್ರೆ ಆ ಓಲ್ಡ್ ಲೇಡಿ ನಮ್ಮ ಹೀರೋಯಿನ್ ಅನ್ನ ಡೌಟ್ ಪಟ್ಟಿರ್ತಾರೆ, ಹೀರೋಯಿನ್ ರೆಡ್ ಜಾಕೆಟ್ ಹುಡುಗನನ್ನ ಕೊಂದಿರ್ಬೇಕು ಅಂತ ಡೌಟ್ ಪಟ್ಟಿರ್ತಾರೆ. ಸೊ ನಮ್ಮ ಹೀರೋಯಿನ್ ಅದನ್ನ ಮುಚ್ಚೋಕೆ ಅಂತಾನೆ ಈ ಓಲ್ಡ್ ಲೇಡಿಯನ್ನ ಕೊಂದ್ಬಿಟ್ಟಿದ್ದಾಳೆ ಅಂತ ಎಲ್ಲರೂ ಡೌಟ್ ಪಡ್ತಾ ಇದ್ದಾರೆ. ಅವಳನ್ನ ಬ್ಲೇಮ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಮಾತ್ರನೇ ಇಲ್ಲ ಇಲ್ಲ ಅವಳೇ ಮರ್ಡರರ್ ಅನ್ನೋಕೆ ಏನ್ ಪ್ರೂಫ್ ಇದೆ, ಸುಮ್ನೆ ಪ್ರೂಫ್ ಇಲ್ದೆ ಏನೇನೋ ಮಾತಾಡ್ತಾ ಇರ್ಬೇಡಿ, ಒಬ್ಬರನ್ನ ಹೀಗೆ ಟಾರ್ಗೆಟ್ ಮಾಡಿ ಪಾಯಿಂಟ್ ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಏನು ನೀನು ಹೀರೋಯಿನ್ ಗೆ ಸಪೋರ್ಟ್ ಮಾಡ್ತಾ ಇದೀಯಾ, ಅವಳಿಗೆ ಏನಕ್ಕೆ ಸಪೋರ್ಟ್ ಮಾಡ್ತಾ ಇದೀಯಾ, ಹಾಗಾದ್ರೆ ಇವಾಗ ಆಗಿರುವ ಮರ್ಡರ್ಸ್ ಅಲ್ಲಿ ನಿನಗೂ ಪಾರ್ಟ್ನರ್ಶಿಪ್ ಇದೆಯಾ, ಆ ಹುಡುಗಿಯ ಪಾರ್ಟ್ನರ ನೀನು ಅಂತ ಡಾಕ್ಟರ್ ನಮ್ಮ ಹೀರೋಗೆ ಚಾಕುವಿಂದ ಹೆದರ್ಸ್ತಾ ಇರ್ಬೇಕಾದ್ರೆ ಆದ್ರಿಂದ ಎಲ್ಲರೂ ನಮ್ಮ ಹೀರೋನ ಕೂಡ ಈ ಮರ್ಡರ್ ಅಲ್ಲಿ ಕಂಪೇರ್ ಮಾಡಿ ಮಾತಾಡ್ತಾ ಇರ್ತಾರೆ ಜನ. ಆವಾಗ ಬಿಸ್ನೆಸ್ ಮ್ಯಾನೇ ಬಂದು ಡಾಕ್ಟರ್ ಅನ್ನ ತಡೆಯೋಕೆ ಟ್ರೈ ಮಾಡ್ತಾರೆ. ಅಷ್ಟೇ ತಕ್ಷಣ ಅವರನ್ನು ಬ್ಲೇಮ್ ಮಾಡೋಕೆ ಶುರು ಮಾಡ್ತಾರೆ
ಹೇಳ್ತಾರೆ ಮಿಕ್ದವರು. ನೋಡಿ, ನಾನು ಈ ಜಾಗಕ್ಕೆ ಬಂದಿದ್ದು ಹಣ ಗೆಲ್ಬೇಕು ಅಂತ ಇಲ್ಲ, ನನ್ನ ಮಗನನ್ನ ಹುಡಿಕೊಂಡು ಬಂದೆ. ನನ್ನ ಮಗ 6 ತಿಂಗಳ ಹಿಂದೆ ಕಾಣೆ ಆಗ್ಬಿಟ್ಟ. ಅವನು ಈ ತರ ಒಂದು ಗೇಮ್ ಅನ್ನೇ ಆಟೋಡೋಕೆ ಹೋಗ್ತಾ ಇದ್ದೀನಿ ಅಂತ ನನ್ನ ಹತ್ರ ಹೇಳ್ಬಿಟ್ಟು ಬಂದ. ಆದ್ರೆ ಮತ್ತೆ ಅವನು ರಿಟರ್ನ್ ಬರ್ಲೇ ಇಲ್ಲ. ನನಗೇನೋ ಡೌಟ್ ಆಗಿದೆ, ಈ ಜಾಗದಲ್ಲಿ ಬೇರೆ ಏನೋ ನಡೀತಾ ಇದೆ. ಸೊ ನಮ್ಮ ಒಳಗಡೆನೆ ನಾವು ಜಗಳ ಮಾಡ್ಕೊಳ್ಳೋದು ಬೇಡ, ನಾವೆಲ್ಲರೂ ಒಂದಾಗಿರೋಣ, ಇಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲರೂ ಸೇರಿ ಕಂಡುಹಿಡಿಯೋಣ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ತಕ್ಷಣ ಎಲ್ಲರೂ ಸರಿ ಓಕೆ, ಇನ್ ಮುಂದೆ ಇದನ್ನ ನಾವು ತಾಳ್ಮೆಯಿಂದಾನೇ ಡೀಲ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ನಮ್ಮ ಹೀರೋ ಅವನ ರೂಮ್ ಅಲ್ಲಿ ಇರ್ಬೇಕಾದ್ರೆ ಈ ಬಿಸ್ನೆಸ್ ಮ್ಯಾನ್ ನಮ್ಮ ಹೀರೋವನ್ನ ನೋಡೋಕೆ ನಮ್ಮ ಹೀರೋ ರೂಮಿಗೆ ಬರ್ತಾರೆ. ಇನ್ ಮುಂದೆ ಇಲ್ಲಿ ಯಾರು ಸಾಯ್ಬಾರ್ದು, ನಾವೇ ಒಂದು ಶಿಫ್ಟ್ ರೀತಿ ಮಾಡಿ ಇಲ್ಲಿ ನಾವೇ ವಾಚ್ ಮಾಡೋಕೆ ಶುರು ಮಾಡೋಣ. ಹೊರಗಡೆ ಇರುವ ರೋಬೋಟ್ ಕ್ಲಾಕ್ ವೈಸ್ ಅಲ್ಲೇ ಹೋಗ್ತಾ ಇದೆ. ಸೊ ನಾವು ರೋಬೋಟ್ ಹಿಂದೆನೆ ನಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತ ಆ ರೋಬೋಟ್ ಗೆ ನಾವು ಹಿಂದೆ ಇರೋದು ಗೊತ್ತಾಗಲ್ಲ. ಸೊ ನಾವು ಈ ಮನೆಯನ್ನ ವಾಚ್ ಮಾಡಿದ ಹಾಗೂ ಆಗುತ್ತೆ, ಯಾರು ಸಾಯ್ದೆ ಇರೋ ತರನು ನೋಡ್ಕೋಬಹುದು ಅನ್ನೋ ತರ ಬಿಸ್ನೆಸ್ ಮ್ಯಾನ್ ಹೇಳ್ಬೇಕಾದ್ರೆ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಫಸ್ಟ್ ರೌಂಡ್ ಯಾರು ವಾಚ್ ಮಾಡೋಕೆ ಬರ್ತಾರೆ ಅಂದ್ರೆ ಸೆಕ್ಯೂರಿಟಿ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಆ ರೋಬೋಟ್ ಹಿಂದೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್, ನಿನ್ನೆ ನೀನು ನನಗಾಗಿ ಸಪೋರ್ಟ್ ಮಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅದು ಮಾತ್ರ ಇಲ್ಲ, ನಾನು ಚಿಕ್ಕದನಿಂದ ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಇಬ್ಬರು ಮಾತಾಡ್ಕೊಂಡೇ ಬರ್ತಾ ಇರ್ಬೇಕಾದ್ರೆ ಇಷ್ಟೊತ್ತು ಕ್ಲಾಕ್ ವೈಸ್ ಸುತ್ತುತ್ತಾ ಇದ್ದ ರೋಬೋಟ್ ಇವಾಗ ಆಂಟಿ ಕ್ಲಾಕ್ ವೈಸ್ ಸುತ್ತುತ್ತಾ ಇದೆ. ಅಷ್ಟೇ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೆದರ್ಕೊಂಡು ಒಂದು ಜಾಗದಲ್ಲಿ ಬಂದು ಹೌಸ್ಕೋತಾರೆ. ಆಮೇಲೆ ಆ ರೋಬೋಟ್ ಮತ್ತೆ ಕ್ಲಾಕ್ ವೈಸ್ ಅಲ್ಲಿ ಸುತ್ತೋಕೆ ಶುರು ಮಾಡುತ್ತೆ. ಇನ್ ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು ಅಂತ ಮತ್ತೆ ಅವ್ರಗಳ ಕೆಲಸವನ್ನ ಶುರು ಮಾಡ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಸ್ವಲ್ಪ ಹೊತ್ತು ಆದ ಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರ ಟೈಮ್ ಮುಗೀತು. ಇವಾಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಯಾರು ಬರ್ತಾರೆ ಅಂದ್ರೆ ಮಾಡೆಲಿಂಗ್ ಹುಡುಗಿ ಮತ್ತೆ ಆ ಡಾಕ್ಟರ್ ಅವರ ವೈಫೈ ಬರ್ಬೇಕು. ಈ ಮಾಡೆಲಿಂಗ್ ಹುಡುಗಿನೇ ಅಲ್ವಾ ಓಲ್ಡ್ ಲೇಡಿಯನ್ನ ಕೊಂದಿದ್ದು, ಇವಾಗ ಏನ್ ಮಾಡ್ತಾಳೋ ನೋಡೋಣ. ಅದೇ ತರ ಮಾಡೆಲಿಂಗ್ ಹುಡುಗಿ ಬಂದಾಯ್ತು, ಡಾಕ್ಟರ್ ಹೆಂಡತಿ ಬಂದಿಲ್ಲ. ಏನು ಅಂತ ನೋಡಿದ್ರೆ ಎಲ್ಲಿ ಆ ಹುಡುಗಿ ಅಂತ ನೋಡಿದ್ರೆ ಡಾಕ್ಟರ್ ಮತ್ತೆ ಡಾಕ್ಟರ್ ಅವನ ವೈಫ್ ಕೊಫಿನ್ ಬಾಕ್ಸ್ ಗಳು ಇರುತ್ತೆ ಅಲ್ವಾ, ಅದರಲ್ಲಿ ಒಂದರಲ್ಲಿ ಮಲ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ. ಆವಾಗ ಡಾಕ್ಟರ್ ಹೆಂಡತಿ, ನಾನು ಬೇಗ ಹೋಗ್ಬೇಕು, ವೇಟ್ ಮಾಡ್ತಾ ಇರ್ತಾರೆ, ನಾನು ಹೊರಡ್ತೀನಿ, ನೀವು ರೂಮಿಗೆ ಹೋಗಿ ಅಂತ ಡಾಕ್ಟರ್ ಗೆ ಹೇಳ್ಬಿಟ್ಟು ಬೇಗನೆ ಸೆಕ್ಯೂರಿಟಿ ಕೆಲಸ ಮಾಡೋಕೆ ಬರ್ತಾಳೆ ಡಾಕ್ಟರ್ ಹೆಂಡತಿ. ಇವಾಗ ರೂಮ್ ಅಲ್ಲಿ ಒಬ್ಬನೇ ಡಾಕ್ಟರ್ ಇರ್ತಾ ಇದ್ದಾನೆ ಅಲ್ವಾ, ಹಾಗೆ ಆ ರೂಮ್ ಅಲ್ಲಿ ಇರ್ತಾ ಇರ್ಬೇಕಾದ್ರೆ ಮೇಲ್ಗಡೆ ಇರುವ ರೂಫ್ ಹಾಗೆ ನಿಧಾನಕ್ಕೆ ಕೆಳಗಡೆ ಬರ್ತಾ ಇದೆ. ಅಷ್ಟೇ ಅವನನ್ನ ಹಾಗೆ ಪ್ರೆಸ್ ಮಾಡಿ ಕೊಂದು ಬಿಡ್ತಾ ಇದೆ. ಡಾಕ್ಟರ್ ಕತೆ ಮುಗೀತು. ನೆಕ್ಸ್ಟ್ ದಿನ ಬೆಳಗ್ಗೆ ಬಂದು ಎಲ್ಲರೂ ನೋಡ್ತಾರೆ, ಡಾಕ್ಟರ್ ಅವನ ಹೆಂಡತಿ ಬಿದ್ದು ಬಿದ್ದು ಅಳ್ತಾ ಇರ್ತಾಳೆ. ನಾನು ನಿಮ್ಮನ್ನ ಬಿಟ್ಟು ಹೋಗಿರ್ಬಾರ್ದಾಗಿತ್ತು, ನಾನು ನಿಮ್ಮ ಜೊತೆನೇ ಇರ್ಬೇಕಾಗಿತ್ತು, ನಿಮ್ಮನ್ನ ಯಾರು ಕೊಂದಿರ್ಬೋದು ಅಂತ ಅಳ್ತಾ ಇರ್ತಾಳೆ. ನೋಡಿದ್ರೆ ಸಡನ್ ಆಗಿ ಮತ್ತೆ ಆ ರೂಫ್ ಕೆಳಗಡೆ ಬರೋಕೆ ಶುರು ಆಗ್ತಾ ಇದೆ. ಆದ್ರಿಂದ ಎಲ್ಲರೂ ಗಾಬರಿಯಾಗಿ ಹೊರಗಡೆ ಓಡಿ ಬರ್ಬೇಕಾದ್ರೆ ಆ ಸ್ಟೂಡೆಂಟ್ ಹುಡುಗ ಇದ್ದಾನೆ ಅಲ್ವಾ, ಅವನ ಕೈಯಲ್ಲಿ ಒಂದು ರಿಮೋಟ್ ಇದೆ, ಅದನ್ನ ಅವನು ಪ್ರೆಸ್ ಮಾಡ್ತಾ ಇದ್ದಾನೆ. ನಾನು ಇದನ್ನ ಕೆಳಗಡೆಯಿಂದಾನೇ ತಗೊಂಡೆ, ಏನು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಹುಡುಗ ಹೇಳೋ ಅಷ್ಟರಲ್ಲಿ ಎಲ್ಲರೂ ಅವನನ್ನ ಹಿಡಿಯೋಕೆ ಬರ್ತಾರೆ. ಅದರಲ್ಲಿ ಟೆನ್ಷನ್ ಆದ ಹುಡುಗ, ಹೆದರ್ಕೊಂಡ ಹುಡುಗ ಓಡಿ ಹೋಗಿ ಅವನ ವೆಪನ್ ಅನ್ನ ಹೊರಗಡೆ ತಗೊಂಡು ಬರ್ತಾನೆ. ಎಲ್ಲರನ್ನು ಅಟ್ಯಾಕ್ ಮಾಡೋಕೆ ಆ ಹುಡುಗ ರೆಡಿಯಾಗಿ ಇರ್ಬೇಕಾದ್ರೆ ಅಷ್ಟರಲ್ಲಿ ಡಾಕ್ಟರ್ ಅವರ ಹೆಂಡತಿ ಇದ್ದಾಳೆ ಅಲ್ವಾ ಅಂತ ಅವಳ ವೆಪನ್ ಅನ್ನ ಯೂಸ್ ಮಾಡಿ ಆ ಹುಡುಗನ ತಲೆಗೆ ಒಂದೇ ಏಟು. ಹುಡುಗ ಸ್ಪಾಟ್ ಔಟ್. ಆ ಮರ್ಡರ್ ಅನ್ನ ಮಾಡಿದ ಮೇಲೆ ನನ್ನ ಗಂಡ ಇಲ್ದೇ ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಅವಳಿಗೆ ಅವಳ ವೆಪನ್ ಅನ್ನ ಯೂಸ್ ಮಾಡಿ ಸೂಸೈಡ್ ಮಾಡ್ಕೋತಾಳೆ. ಇದನ್ನ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ, ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಿಕ್ಕಿರೋರಿಗೆ. ಇವಾಗ ಬಂದಿದ್ರಲ್ಲಿ 3 ಸತ್ತೋಗ್ಬಿಟ್ಟಿದ್ದಾರೆ. ಇನ್ನ ಬ್ಯಾಲೆನ್ಸ್ ಎಷ್ಟು ಜನ ಇದ್ದಾರೆ? 5 ಜನ ಮಾತ್ರನೇ ಇರೋದು. ಅದ್ರಲ್ಲೂ ಒಬ್ಬ ಜೈಲಲ್ಲಿದ್ದಾನೆ. ಅದು ಮಾತ್ರ ಇಲ್ಲ, ಇವಾಗ್ಲೇನೆ ಇವ್ರುಗಳಿಗೆ ಗೊತ್ತಾಗ್ತಾ ಇದೆ. ಗೋಡೆಯಲ್ಲಿ ಇನ್ನೊಂದು ಕೌಂಟ್ ನಂಬರ್ಸ್ ರನ್ ಆಗ್ತಾ ಇತ್ತು ಅಲ್ವಾ, ಆನ್ಲೈನ್ ಅಲ್ಲಿ ಎಷ್ಟು ಜನ ಇದನ್ನ ನೋಡ್ತಾ ಇದ್ದಾರೆ ಅನ್ನುವ ವ್ಯೂಸ್ ಇನ ಕೌಂಟ್ ಅದು. ಸೊ ಇಲ್ಲಿ ನಡೀತಾ ಇರುವ ಎಲ್ಲಾ ವಿಷಯವನ್ನು ಹೊರಗಡೆ ಇರುವ ಜನ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡ ನಮ್ಮ ಹುಡುಗರು ತುಂಬಾನೇ ಫೀಲ್ ಮಾಡ್ತಾ ಇದ್ದಾರೆ. ನಮ್ಮನ್ನ ಇಟ್ಟು ಈ ತರ ಮಾಡ್ತಾ ಇದಾರಲ್ಲ ಅಂತ ಬೇಜಾರಾಗ್ತಾ ಇದ್ದಾರೆ. ಗೊತ್ತಿಲ್ಲದೆ ಈ ಗೇಮ್ ಒಳಗಡೆ ಬಂದ್ಬಿಟ್ಟಿದೀವಲ್ಲ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿರುವ ಡೆಡ್ ಬಾಡೀಸ್ ಗಳನ್ನ ತಗೊಂಡು ಹೋಗುತ್ತೆ ರೋಬೋಟ್. ಆಮೇಲೆ ಸಂಜೆ ಆಗುತ್ತೆ. ಆವಾಗ ಮಾಡೆಲಿಂಗ್ ಹುಡುಗಿ ಮತ್ತೆ ನಮ್ಮ ಹೀರೋಯಿನ್ ಎಲ್ಲರೂ ಟೀ ಕುಡಿತೀರಾ ಅಂತ ಕೇಳ್ಬಿಟ್ಟು ಎಲ್ಲರಿಗೂ ಟೀ ಹಾಕ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋಯಿನ್ ನೋಡ್ದೇ ಇರ್ಬೇಕಾದ್ರೆ ಆ ಮಾಡೆಲಿಂಗ್ ಹುಡುಗಿ ಟೀ ಕಪ್ ಅಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಅನ್ನ ಮಿಕ್ಸ್ ಮಾಡಿ ಬಿಡ್ತಾ ಇದ್ದಾಳೆ. ಆ ಟ್ಯಾಬ್ಲೆಟ್ ಏನು ಅಂದ್ರೆ ಬಾಡಿಯನ್ನ ಪ್ಯಾರಲೈಸ್ ಮಾಡುವ ಟ್ಯಾಬ್ಲೆಟ್. ಅದನ್ನ ತಗೋಬಿಟ್ರೆ ಕೈ ಕಾಲನ್ನ ಅಲ್ಲೋಡ್ಸೋಕೆ ಆಗಲ್ಲ, ಫ್ರೀಸ್ ಆದಂಗೆ ಆಗ್ಬಿಡ್ತಾರೆ. ಅದೇ ತರ ಆ ಟೀ ಅನ್ನ ಎಲ್ಲರಿಗೂ ಕೊಡ್ತಾ ಇದ್ದಾಳೆ ಮಾಡೆಲಿಂಗ್ ಹುಡುಗಿ. ಆವಾಗ ತುಂಬಾನೇ ಫೀಲ್ ಮಾಡಿ ಏನೋ ಮಾತಾಡ್ತಾಳೆ. ನಾನು ಬೇಗನೆ ನನ್ನ ಮನೆಗೆ ಹೋಗ್ಬೇಕು, ನನ್ನ ಮಗ ನನಗಾಗಿ ವೇಟ್ ಮಾಡ್ತಾ ಇರ್ತಾನೆ, ಅವನ ಟ್ರೀಟ್ಮೆಂಟ್ ಗಾಗಿ ನಾನು ಇಲ್ಲಿ ಗೆಲ್ಲುವ ಹಣವನ್ನೇ ಖರ್ಚು ಮಾಡಬೇಕಾಗಿದೆ, ಈ ಹಣ ನನಗೆ ಬೇಕೇ ಬೇಕಾಗಿದೆ ಅಂತ ಮಾತಾಡ್ತಾ ಇರ್ತಾಳೆ. ಇವಾಗ್ಲೇ ನಮಗೆ ಗೊತ್ತಾಗ್ತಾ ಇದೆ ಏನಕ್ಕಾಗಿ ಇವಳು ಬೇಕು ಬೇಕು ಅಂತಾನೆ ಎಲ್ಲರನ್ನು ಸಾಯಿಸ್ತಾ ಇದ್ದಾಳೆ ಅಂತ. ಯಾಕೆ ಅಂದ್ರೆ ಇವಳ ಮಗನಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕಾಗಿ ಇವಳಿಗೆ ಹಣ ಬೇಕಾಗಿದೆ. ಅದಕ್ಕಾಗಿ ಈ ಗೇಮಿಗೆ ಬಂದು ಇಲ್ಲಿರೋ ಎಲ್ಲರನ್ನು ಸಾಯಿಸ್ತಾ ಇದ್ದಾಳೆ ಈ ಹುಡುಗಿ. ಎಲ್ಲರನ್ನು ಎಲಿಮಿನೇಟ್ ಮಾಡಿಬಿಟ್ರೆ ಇವಳಿಗೆ
ಇವಳೇ ತಾನೇ ವಿನ್ನರ್, ಅದೇ ಸ್ಟಾರ್ಟಿಂಗ್ ಅಲ್ಲೇ ರೂಲ್ಸ್ ಅನ್ನ ನಾವು ನೋಡಿದ್ವಲ್ಲ, ಆದ್ರಿಂದಾನೇ ಈ ತರ ಮಾಡ್ತಾ ಇದ್ದಾಳೆ. ಆಮೇಲೆ ಎಲ್ಲರೂ ಟೀ ಅನ್ನ ಕುಡ್ದಾಯ್ತು. ಆವಾಗ ನಮ್ಮ ಹೀರೋ ಮಾತ್ರ ಆ ಮಾಡೆಲಿಂಗ್ ಹುಡುಗಿ ರೂಮಿಗೆ ಬಂದು ಅವಳನ್ನ ಸಮಾಧಾನ ಮಾಡೋಣ ಅಂತ ಅವಳ ಹತ್ರ ಮಾತಾಡ್ತಾ ಇರ್ತಾನೆ. ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಒಳಗಡೆ ಬಂದಿದ್ದ ತಕ್ಷಣ ನಮ್ಮ ಹೀರೋಗೆ ಅವನ ಕೈ ಕಾಲುಗಳನ್ನ ಮೂವ್ ಮಾಡೋಕೆ ಆಗ್ತಾ ಇಲ್ಲ, ಫ್ರೀಸ್ ಆಗಿ ಬಿಡ್ತಾ ಇದ್ದಾನೆ. ಪ್ಯಾರಲೈಸ್ ಆಗಿ ಹಾಗೆ ದುಪ್ ಅಂತ ಕೆಳಗಡೆ ಬೀಳ್ತಾನೆ. ಆವಾಗ್ಲೇ ಈ ಮಾಡೆಲಿಂಗ್ ಹುಡುಗಿ ಒಂಥರ ವಿಲ್ಲನ್ ರೀತಿ ನಗಾಡ್ಕೊಂಡು ನಾನೇ ಇವು ಎಲ್ಲವನ್ನು ಮಾಡಿದ್ದು ಅಂತ ಎಲ್ಲವನ್ನು ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೇ ತರ ಮಾಡೆಲಿಂಗ್ ಹುಡುಗಿ ಕೂಡ ಅವಳ ವೆಪನ್ ಅನ್ನ ತಗೊಂಡು ಬಂದು ನಿಂತಿದ್ದಾಳೆ ನಮ್ಮ ಹೀರೋನ ಸಾಯಿಸೋಕೆ. ಆವಾಗ ನಮ್ಮ ಹೀರೋ ಸರಿ ಓಕೆ ಹೇಗಾದ್ರೂ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಗೋ ಆ ಮಾಡೆಲಿಂಗ್ ಹುಡುಗಿಗೆ ಹೊಡೆದು ಕೆಳಗಡೆ ತಳ್ಬಿಟ್ಟು ಆ ರೂಮ್ ಇಂದ ಹೊರಗಡೆ ಬರ್ತಾನೆ. ಹಾಗೆ ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಇರುವ ರೋಬೋಟ್ ನಮ್ಮ ಹೀರೋನ ನೋಡ್ಬಿಡುತ್ತೆ. ಸುಮ್ನೆ ನಿಮ್ಮ ರೂಮಿಗೆ ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಮನ್ನ ಶೂಟ್ ಮಾಡಿ ಕೊಂದು ಬಿಡ್ತೀವಿ, 10 ಗಂಟೆ ಮೇಲೆ ಹೊರಗಡೆ ಇರಬಾರ್ದು ಅಂತ ವಾರ್ನಿಂಗ್ ಕೊಟ್ಕೊಂಡೆ ಹತ್ರ ಬರ್ತಾ ಇರುತ್ತೆ ರೋಬೋಟ್. ಅದೇ ಸಮಯದಲ್ಲಿ ಆ ಮಾಡೆಲಿಂಗ್ ಹುಡುಗಿ ಕೂಡ ನಮ್ಮ ಹೀರೋವನ್ನ ಹಿಡಿಯೋಕೆ ಅಂತ ಹತ್ರ ಬರ್ತಾಳೆ. ಆದ್ರೆ ನಮ್ಮ ಹೀರೋ ಆ ಹುಡುಗಿಯನ್ನ ತಳ್ಬಿಟ್ಟು ಪಕ್ಕದಲ್ಲಿ ಇರುವ ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ಆದ್ರಿಂದ ಆ ರೋಬೋಟ್ ಮಾಡೆಲಿಂಗ್ ಹುಡುಗಿಯನ್ನ ಶೂಟ್ ಮಾಡಿ ಕೊಂದು ಬಿಡುತ್ತೆ. ಅಷ್ಟೇ ಹುಡುಗಿ ಮರ್ಗಯ. ಈ ಕಡೆ ನಮ್ಮ ಹೀರೋ ಆ ರೂಮ್ ಒಳಗಡೆ ಬಿದ್ದಿದ್ದ ಅಲ್ವಾ, ಆ ಟ್ಯಾಬ್ಲೆಟಿನ ಪವರ್ ಜಾಸ್ತಿ ಆಗಿ ಹಾಗೆ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿ ಮಲಗ್ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ದಿನ ಎಲ್ಲರೂ ಬೆಳಗ್ಗೆ ಎದ್ದು ಬಂದು ನೋಡ್ಬೇಕಾದ್ರೆ ಆ ಹುಡುಗಿಯ ಡೆಡ್ ಬಾಡಿ ಬಿದ್ದಿದೆ. ಈ ತರ ನೀನು ಮಾಡ್ಬಿಟ್ಟಿದ್ಯಲ್ಲ ಅಂತ ಹುಡುಗಿಯನ್ನ ನೋಡಿ ಬೇಜಾರಾಗ್ತಾರೆ. ಆವಾಗ ಆ ಹುಡುಗಿಯ ಡೆಡ್ ಬಾಡಿಯನ್ನು ನೋಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಒಂದು ಸ್ಟ್ರೈಕ್ ಆಗುತ್ತೆ. ಏನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ರೆಡ್ ಜಾಕೆಟ್ ಹುಡುಗ ಸತ್ತೋಗಿದ್ದ ಅಲ್ವಾ, ಅವನು ಕೂಡ ಇದೇ ರೀತಿನೇ ಸತ್ತೋಗಿರ್ತಾನೆ. ಅದ್ರಲ್ಲೂ ಅವನು ಬೇಕು ಬೇಕು ಅಂತಾನೆ ಸತ್ತೋಗಿರೋದು. ಆವಾಗಲೇ ಅವನಿಗೆ ಬರುವ ಹಣ ಡಬಲ್ ಆಗಿ ಅವನ ಮನೆಗೆ ಹೋಗುತ್ತೆ ಅಂತ. ಅದಕ್ಕಾಗಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ಯಾರನ್ನೆಲ್ಲ ನೋಡ್ತಾನೋ ಅವರನ್ನ ಸೀರಿಯಲ್ ಕಿಲ್ಲರ್ ಅಂತ ಅವನು ಹೇಳ್ತಾ ಇದ್ದ ಅನ್ನೋದನ್ನ ನಮ್ಮ ಹೀರೋ ಇವಾಗ ಕಂಡುಹಿಡಿತಾನೆ. ಆವಾಗ ರೋಬೋಟ್ ನೀವು ಈ ವಿಷಯವನ್ನ ಕರೆಕ್ಟ್ ಆಗಿ ಕಂಡುಹಿಡಿದು ಬಿಟ್ಟಿದ್ದೀರಾ, ನಿಮಗೆ ಎಕ್ಸ್ಟ್ರಾ ಹಣ ಸಿಗುತ್ತೆ, ಬೋನಸ್ ಪಾಯಿಂಟ್ ಸಿಗುತ್ತೆ ಅನ್ನೋ ತರ ಅನೌನ್ಸ್ ಮಾಡುತ್ತೆ. ಆದ್ರೂ ಕೂಡ ಎಲ್ಲರೂ ಬೇಜಾರಾಗ್ತಾರೆ, ಈ ತರ ಆಗ್ಬಿಡ್ತಲ್ಲ ಅಂತ ಫೀಲ್ ಮಾಡ್ತಾ ಇರ್ತಾರೆ. ಸರಿ ಓಕೆ, ಇನ್ ಮುಂದೆ ನಾವು ಯಾವ ತಪ್ಪನ್ನು ಮಾಡಬಾರ್ದು, ನಾವು ಒಬ್ಬರು ಬಿಲೀವ್ ಮಾಡಬೇಕು ಅಂತ ಹೇಳಿ ನಮ್ಮ ಹೀರೋ ಅವನ ಗನ್ನನ್ನ ತೆಗೆದು ಹೊರಗಡೆ ಇಡ್ಬೇಕಾದ್ರೆ ಆ ಬಿಸ್ನೆಸ್ ಮ್ಯಾನ್ ಕೂಡ ಅವರ ಸ್ಕ್ರೂ ಡ್ರೈವರ್ ಅನ್ನ ತಗೊಂಡು ಹೊರಗಡೆ ಇಡ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಇಲ್ಲ ಬೇಡ, ನಾನು ನನ್ನ ವೆಪನ್ ಅನ್ನ ನನ್ನ ಹತ್ರನೇ ಇಟ್ಕೋತೀನಿ ಅಂತ ಹೇಳಿ ಅವಳ ವೆಪನ್ ಅನ್ನ ಅವಳ ಜೊತೆನೆ ಇಟ್ಕೋತಾ ಇದ್ದಾಳೆ. ಇವ್ರುಗಳ ಜೊತೆ ಜಾಯಿನ್ ಆಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋ ಎದ್ದು ಹಾಗೆ ನಿಧಾನಕ್ಕೆ ಹೊರಗಡೆ ಬಂದು ನೋಡ್ಬೇಕಾದ್ರೆ ಗನ್ನನ್ನ ಮಡಗಿದ ಜಾಗದಲ್ಲಿ ಗನ್ನನ್ನ ಕಾಣ್ತಾ ಇಲ್ಲ. ಅಯ್ಯೋ ಇಲ್ಲಿ ಮಡಗಿದ ಗನ್ನೆಲ್ಲಿ ಅಂತ ಗಾಬರಿಯಾಗಿ ಬೇಗನೆ ಬಂದು ನಮ್ಮ ಹೀರೋಯಿನ್ ಅವಳ ರೂಮ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಅಲ್ಲಿ ಇಲ್ಲ. ಆ ಬಿಸ್ನೆಸ್ ಮ್ಯಾನ್ ಅನ್ನು ಕಾಣ್ತಾ ಇಲ್ಲ. ಓ ಏನಾಗಿರ್ಬೇಕು, ಏನಾಯ್ತೋ ಏನೋ ಅಂತ ಗಾಬರಿಯಾಗಿ ಜೈಲಿಗೆ ಒಬ್ಬನನ್ನ ಹಾಕಿದ್ರಲ್ವಾ ಸ್ಟಾರ್ಟಿಂಗ್ ಅಲ್ಲೇ, ಅವನನ್ನ ನೋಡೋಣ ಅಂತ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅವನನ್ನು ಜೈಲಲ್ಲಿ ಕಾಣ್ತಾ ಇಲ್ಲ. ಜೈಲ್ ಡೋರು ಓಪನ್ ಆಗಿದೆ. ಅಷ್ಟೇ ನಮ್ಮ ಹೀರೋ ತುಂಬಾನೇ ಗಾಬರಿ ಆಗ್ಬಿಡ್ತಾನೆ. ಮೇ ಬಿ ಸೈಲೆನ್ಸ್ ಸ್ಪೆಕ್ಸ್ ಹುಡುಗಾನೆ ಏನಾದ್ರೂ ಮಾಡಿರ್ತಾನೋ ಏನೋ ಅಂತ ಟೆನ್ಷನ್ ಆಗ್ತಾ ಇದ್ದಾನೆ ನಮ್ಮ ಹೀರೋ. ಆಮೇಲೆ ಬೇಗ ಬಂದು ಕೊಫಿನ್ ಬಾಕ್ಸ್ ಗಳೆಲ್ಲ ಇತ್ತಲ್ವಾ, ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಒಂದು ಬಾಕ್ಸ್ ಒಳಗಡೆ ಆ ಬಿಸ್ನೆಸ್ ಮ್ಯಾನ್ ಸತ್ತು ಬಿದ್ದಿದ್ದಾರೆ. ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ಆಲ್ರೆಡಿ ಜೈಲಲ್ಲಿ ಹಾಕಿದ್ರಲ್ವಾ ಸ್ಪೆಕ್ಸ್ ಹುಡುಗ, ಅವನು ಸಡನ್ ಆಗಿ ಅಲ್ಲಿಗೆ ಬಂದು ನಮ್ಮ ಹೀರೋ ಕತ್ತನ್ನ ಲಾಕ್ ಮಾಡ್ಕೋತಾ ಇದ್ದಾನೆ. ನಮ್ಮ ಹೀರೋನ ಅಟ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಲೋ ನೀನೇನ ಈ ಪಾಪ ಕೆಲಸವನ್ನೆಲ್ಲ ಮಾಡ್ತಾ ಇರೋದು, ನೀನೇನ ವಿಲ್ಲನ್ ಅಂತ ಕೇಳ್ಬೇಕಾದ್ರೆ ಇವಾಗ್ಲೇ ಆ ಸ್ಪೆಕ್ಸ್ ಹುಡುಗ ನಿಜವನ್ನ ಹೇಳ್ತಾನೆ. ಅದೇ ಆ ರೂಫ್ ಕೆಳಗಡೆ ಬರೋ ತರ ಒಂದು ರಿಮೋಟ್ ಇತ್ತಲ್ವಾ, ಅದೇನೆ ಇವನ ವೆಪನ್, ಇವನಿಗಾಗಿ ಕೊಟ್ಟಿದ್ದ ವೆಪನ್ ಅದು. ಅದನ್ನ ಯೂಸ್ ಮಾಡಿನೇ ಡಾಕ್ಟರ್ ಅನ್ನ ಕೊಂದಿರ್ತಾನೆ. ಯಾಕೆ ಅಂದ್ರೆ ಆ ಡಾಕ್ಟರ್ ತಾನೇ ಬ್ಲೇಮ್ ಮಾಡಿ ಇವನನ್ನ ಜೈಲಿಗೆ ಕಳ್ಸಿರ್ತಾನೆ. ಆ ಕೋಪದಲ್ಲಿ ಡಾಕ್ಟರ್ ಅನ್ನ ಈ ರಿಮೋಟ್ ಅನ್ನ ಯೂಸ್ ಮಾಡಿ ಕೊಂದಿದ್ದಾನೆ ಈ ಸ್ಪೆಕ್ಸ್ ಹುಡುಗ. ಸರಿ ಓಕೆ, ನಮ್ಮ ಕೆಲಸ ಮುಗೀತು ಅಂತ ರಿಮೋಟ್ ಅನ್ನ ಎತ್ತಿ ಹೊರಗಡೆ ಬಿಸಾಕ್ಬೇಕಾದ್ರೆ ಅದು ಆ ಸ್ಟೂಡೆಂಟ್ ಹುಡುಗನ ಕೈಗೆ ಸಿಕ್ಕಿದೆ. ಆದ್ರೆ ಅವನಿಗೆ ಯಾವ ರಿಮೋಟ್ ಇದು ಅಂತ ಗೊತ್ತಿಲ್ಲದೆ ಅದನ್ನ ಪ್ರೆಸ್ ಮಾಡ್ಬೇಕಾದ್ರೆ ಹೀರೋ ಮತ್ತೆ ಬಿಸ್ನೆಸ್ ಮ್ಯಾನ್ ಹೊರಗಡೆ ಓಡಿ ಬರ್ಬೇಕಾದ್ರೆ ಈ ಹುಡುಗನ ಕೈಯಲ್ಲಿ ಇರೋ ರಿಮೋಟ್ ಅನ್ನು ನೋಡಿಬಿಟ್ಟು ಅವನೇ ಆ ಮರ್ಡರ್ ಅನ್ನ ಮಾಡಿರೋದು ಅಂತ ಅನ್ಕೋತಾರೆ. ಸೊ ಆದ್ರಿಂದಾನೇ ಮಿಸ್ ಆಗಿ ಆ ಕಾಲೇಜ್ ಸ್ಟೂಡೆಂಟ್ ಹುಡುಗ ಕೂಡ ಸತ್ತೋಗಿರೋದು. ಆದ್ರೆ ನಾನು ಇವರನ್ನ ಕೊಂದಿಲ್ಲ, ಈ ಬಿಸ್ನೆಸ್ ಮ್ಯಾನ್ ಅನ್ನ ನಾನು ಕೊಂದಿಲ್ಲ ಅಂತ ಸ್ಪೆಕ್ಸ್ ಹುಡುಗ ನಮ್ಮ ಹೀರೋ ಹತ್ರ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅದನ್ನ ನಂಬ್ತಾ ಇಲ್ಲ. ಇಬ್ಬರು ಚೇಂಜ್ ಮಾಡಿ ಫೈಟ್ ಮಾಡ್ಕೋತಾ ಇರ್ತಾರೆ. ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋನ ಸಾಯಿಸೋಣ ಅಂತ ಒಂದು ಸ್ಕ್ರೂ ಡ್ರೈವರ್ ಅನ್ನು ತಗೊಂಡು ನಮ್ಮ ಹೀರೋ ಮುಖಕ್ಕೆ ಚುಚ್ಚೋಕೆ ಬರ್ತಾನೆ ಸ್ಪೆಕ್ಸ್ ಹುಡುಗ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ಆ ಹುಡುಗನ ತಲೆಗೆನೆ ಗನ್ನಲ್ಲಿ ಪಾಯಿಂಟ್ ಮಾಡಿ ನಿಂತ್ಕೋತಾಳೆ. ಆವಾಗ ನಮ್ಮ ಹೀರೋ ದಯವಿಟ್ಟು ಆ ಗನ್ನಿಂದ ಶೂಟ್ ಮಾಡಿ ಬಿಡ್ಬೇಡ, ಆ ಗನ್ನನ್ನ ಏನೋ ಮಾಡ್ಬಿಟ್ಟಿದ್ದಾರೆ, ಆ ಬಿಸ್ನೆಸ್ ಮ್ಯಾನ್ ಕೈಯಲ್ಲಿ ಬೇರೆ ಇತ್ತು ಈ ಗನ್, ಆ ಗನ್ನಲ್ಲಿ ಅವರು ಏನೋ ಮಾಡ್ತಾ ಇದ್ರು ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗನ್ನಲ್ಲಿ ಪಾಯಿಂಟ್ ಮಾಡಿ ಆ ಹುಡುಗನನ್ನ ಹಿಡಿದಿಟ್ಟಿದ್ದಾಳೆ. ಆದ್ರೆ ಸಿಕ್ಕಿದ್ದ ಸ್ವಲ್ಪ ಗ್ಯಾಪ್ ಅಲ್ಲಿ ಸ್ಪೆಕ್ಸ್ ಹುಡುಗ ನಮ್ಮ ಹೀರೋನ ಹೊಡೆದು ಕೆಳಗಡೆ ತಳ್ಬಿಟ್ಟು ಹೀರೋಯಿನ್ಗೂ ಹೊಡಿತಾನೆ. ಆಮೇಲೆ ತಕ್ಷಣ ಆ ಗನ್ನನ್ನೇ ತಗೊಂಡು ನನ್ನನ್ನೇ ಸಾಯಿಸೋಕೆ ನೋಡ್ತೀರಾ ನೀವು, ಇಬ್ಬರು ತಾನೇ ಗೆಲ್ಲೋಕೆ ಆಗುತ್ತೆ, ನಿಮ್ಮ ಇಬ್ಬರಲ್ಲಿ ಒಬ್ಬರನ್ನ ನಾನು ಕೊಲ್ತೀನಿ
ಹೇಳ್ತೀನಿ ಅಂತ ಗನ್ನಿಂದ ನಮ್ಮ ಹೀರೋವನ್ನ ಶೂಟ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಆದ್ರೆ ಗನ್ನು ರಿವರ್ಸ್ ಶೂಟ್ ಆಗಿ ಆ ಹುಡುಗನೇ ಸಾಯ್ತಾ ಇದ್ದಾನೆ. ಸ್ಪೆಕ್ಸ್ ಹುಡುಗನ ಕಥೆಯನ್ನು ಮುಗೀತು. ಆ ಬಿಸ್ನೆಸ್ ಮ್ಯಾನ್ ಗನ್ ಅನ್ನ ಈ ತರ ಮಾಡಿಫೈ ಮಾಡಿದ್ದಾರೆ. ಸೊ ಇವಾಗ ಎಲ್ಲ ಮುಗೀತಲ್ವಾ, ಇನ್ನ ಬ್ಯಾಲೆನ್ಸ್ ಇರೋದು ನಮ್ಮ ಹೀರೋ ಮತ್ತೆ ಹೀರೋಯಿನ್. ಸೊ ನೀವಿಬ್ಬರೇ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಅದೇ ರೀತಿ ಒಂದು ಬ್ಯಾಗ್ ಅಲ್ಲಿ $1 ಮಿಲಿಯನ್ ಅನ್ನ ತಂದು ನಮ್ಮ ಹೀರೋ ಕೈಗೆ ಕೊಡ್ತಾರೆ. ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಯಾಕೆ ಅಂದ್ರೆ ಎಲ್ಲರೂ ಸತ್ತ ಮೇಲೆ ತಾನೇ ನಮ್ಮ ಹೀರೋ ಗೆದ್ದಿದ್ದಾನೆ, ಆದ್ರಿಂದ ತುಂಬಾನೇ ಫೀಲ್ ಮಾಡ್ತಾ ಇದ್ದಾನೆ. ಆದ್ರೆ ನಮ್ಮ ಹೀರೋಯಿನ್ ಸೈಲೆಂಟ್ ಆಗಿ ಇರ್ತಾ ಇದ್ದಾಳೆ. ನಮ್ಮ ಹೀರೋ ಗೆದ್ದಿರೋ ಹಣದಲ್ಲಿ ಶೇರ್ ಕೂಡ ಕೇಳ್ತಾ ಇಲ್ಲ. ನನಗೆ ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ, ನಾನು ಹೊರಡಬೇಕು ಅಂತ ಹೇಳ್ತಾ ಇದ್ದಾಳೆ ಹೀರೋಯಿನ್. ಏನು ಅಂತ ನೋಡಿದ್ರೆ ಇವಾಗ್ಲೇ ಒಂದು ದೊಡ್ಡ ಟ್ವಿಸ್ಟ್ ಅದನ್ನ ರಿವೀಲ್ ಮಾಡ್ತಾಳೆ ನಮ್ಮ ಹೀರೋಯಿನ್. ಆಕ್ಚುಲಿ ನಮ್ಮ ಹೀರೋಯಿನ್ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಬಂದಿದ್ದ ಒಂದು ಪಾರ್ಟಿಸಿಪೆಂಟ್ ಅಲ್ಲ, ಈ ಗೇಮ್ ಅನ್ನ ರನ್ ಮಾಡ್ತಾ ಇರುವ ಒಂದು ಸ್ಟಾಫೇ ನಮ್ಮ ಹೀರೋಯಿನ್. ಇವಳ ಕೆಲಸ ಏನು ಅಂದ್ರೆ ಈ ತರ ಗೇಮ್ ಅಲ್ಲಿ ಇವಳು ಒಂದು ಪಾರ್ಟಿಸಿಪೆಂಟ್ ಆಗಿ ಆ ಮನೆ ಒಳಗಡೆ ಹೋಗ್ಬೇಕು, ಎಲ್ಲರನ್ನು ಕನ್ಫ್ಯೂಸ್ ಮಾಡ್ಬೇಕು, ಟ್ರಿಗರ್ ಮಾಡ್ಬೇಕು. ಆದ್ರಿಂದ ಎಲ್ಲರೂ ಒಬ್ಬರಿಗೊಬ್ಬರು ಹೊಡ್ಕೊಂಡು ಸಾಯ್ಬೇಕು. ಅದೇನೇ ನಮ್ಮ ಹೀರೋಯಿನ್ ಗೆ ಕೊಟ್ಟಿರೋ ಕೆಲಸ. ಅದು ಮಾತ್ರ ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಹೀರೋ ಅವನ ರೂಮ್ ಅಲ್ಲಿ ಇರುವ ಬಾಕ್ಸ್ ಅಲ್ಲಿ ಗನ್ ಅನ್ನ ಚೇಂಜ್ ಮಾಡಿ ಇಟ್ಟಿದ್ರಲ್ವಾ, ಅದು ಕೂಡ ನಮ್ಮ ಹೀರೋಯಿನ್ ಮಾಡಿರೋ ಕೆಲಸನೇ. ಅದು ಮಾತ್ರ ಇಲ್ಲ, ಸ್ಪೆಕ್ಸ್ ಹುಡುಗ ಜೈಲಲ್ಲಿ ಇರ್ತಾ ಇದ್ದ ಅಲ್ವಾ, ಅವನನ್ನ ಹೊರಗಡೆ ರಿಲೀಸ್ ಮಾಡಿ ಬಿಟ್ಟಿರೋದು ಕೂಡ ನಮ್ಮ ಹೀರೋಯಿನೇ. ಇವೆಲ್ಲ ನಮ್ಮ ಹೀರೋಗೆ ಗೊತ್ತಾಗಿದ್ದ ತಕ್ಷಣ ತುಂಬಾನೇ ಬೇಜಾರ್ ಮಾಡ್ಕೋತಾ ಇದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಸರಿ ಸರಿ ಬಾಯ್ ಬಾಯ್, ನನಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಟೈಮ್ ಆಗ್ಬಿಟ್ಟಿದೆ ಅಂತ ಹೇಳಿ ಅವಳ ಪಾಡಿಗೆ ಕಾರನ್ನ ತಗೊಂಡು ಹೊರಡ್ತಾ ಇದ್ದಾಳೆ ಹೀರೋಯಿನ್. ಇಲ್ಲಿ ನಮ್ಮ ಹೀರೋ ತುಂಬಾನೇ ಬೇಜಾರಾಗಿ ಸಪ್ಪಿಗೆ ಅವನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಆವಾಗ ಬಿಸ್ನೆಸ್ ಮ್ಯಾನ್ ಜೀವಂತವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹೀರೋಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋ, ಸರ್ ನೀವು ಕೂಡ ಈ ಗೇಮ್ ಅಲ್ಲಿ ಒಂದು ಸ್ಟಾಫೋ ಅಂತ ಕೇಳ್ಬೇಕಾದ್ರೆ, ಇಲ್ಲಪ್ಪ ತಮ್ಮ ಹಾಗಿಲ್ಲ, ಹೇಗಿದ್ರು ಇದೇನೆ ಫೈನಲ್ ಡೇ, ಹೇಗಿದ್ರು ಯಾರಾದ್ರೂ ನನ್ನನ್ನು ಸಾಯಿಸೋಕೆ ಟ್ರೈ ಮಾಡ್ತಾರೆ, ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೇನೆ ನಾನೇ ಆ ಕೊಫಿನ್ ಬಾಕ್ಸ್ ಅಲ್ಲಿ ಮಲ್ಕೊಂಡು ಸತ್ತೋಗಿರೋ ತರ ಆಕ್ಟ್ ಮಾಡ್ತಾ ಇದ್ದೆ. ಇವಾಗ ನೋಡು ಹೇಗೋ ನಾನು ತಪ್ಪಿಸ್ಕೊಂಡು ಜೀವಂತವಾಗಿ ಬಂದ್ಬಿಟ್ಟಿದ್ದೀನಿ. ಸರಿ ಓಕೆ ಬಾ ನಾವು ಹೊರಡೋಣ ಅಂತ ನಮ್ಮ ಹೀರೋ ಮತ್ತೆ ಬಿಸ್ನೆಸ್ ಮ್ಯಾನ್ ಹಾಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋಗೆ ಅವನ ಕೈಯಲ್ಲಿರುವ $1 ಮಿಲಿಯನ್ ದೊಡ್ಡದಾಗಿ ಅನಿಸ್ತಾ ಇಲ್ಲ. ಹಣಾಣಿ ನಮಗೆ ಬೇಕಾಗಿಲ್ಲ, ನಿಯತಾಗಿರ್ಬೇಕು ಲೈಫ್ ಅಲ್ಲಿ ಅಂತ ಬ್ಯಾಗ್ ಅನ್ನ ಎತ್ತಿ ಬಿಸಾಕ್ಬಿಟ್ಟು, ಇನ್ ಮುಂದೆ ಈ ತರ ಗೇಮು ಅಂತ ಯಾರಾದ್ರೂ ಹತ್ರ ಬಂದು ನೋಡಿ ಯಾವನು ಈ ತರ ಗೇಮ್ ಅನ್ನೇ ರನ್ ಮಾಡಬಾರ್ದು ಕೊಂಡ್ರು ಅಂತ ಹೇಳಿ ಕೋಪದಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದೇ ತರನೇ ಸ್ಕ್ವಿಡ್ ಗೇಮ್ ಕೂಡ ಎಂಡ್ ಆಗಿರುತ್ತೆ. ಸೊ ಹೇಗಿತ್ತು ಮೂವಿ, ಚೆನ್ನಾಗಿತ್ತಾ? ಆಕ್ಚುಲಿ ಡೆತ್ ನೋಟ್ ಮೂವಿಯನ್ನ ನೋಡಿದೀರಾ? ಅದರಲ್ಲಿ ಕಿರಾ ಅಂತ ಹೀರೋ ಬರ್ತಾನೆ ಅಲ್ವಾ, ಆ ಹುಡುಗಾನೆ ಈ ಮೂವಿಯಲ್ಲಿ ಕೂಡ ಹೀರೋ. ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಸೊ ಈ ತರ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.